ಇಂದು ಗಿಫ್ಟ್ ನಿಫ್ಟಿ ಸುಮಾರು 66 ಪಾಯಿಂಟ್ಗಳಷ್ಟು ಕುಸಿತ ಕಂಡು 23,552 ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಇಂದು ನಡೆಯಲಿರುವ ಯುಎಸ್ ಫೆಡ್ ಮೀಟಿಂಗ್. ಈ ಸಭೆಯಲ್ಲಿ ಬಡ್ಡಿ ದರವನ್ನು 5.25% ಇಂದ 5.50% ರೇಂಜ್ನಲ್ಲೇ ಸ್ಥಿರವಾಗಿಡುವ ಸಾಧ್ಯತೆ 98% ಇದೆ ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಅನಲಿಸ್ಟ್ಗಳ ಪ್ರಕಾರ ಫೆಡ್ ಅಧ್ಯಕ್ಷ ಜೆರೋಮ್ ಪೊವೆಲ್ ಅವರು ಬಡ್ಡಿದರ ಇಳಿಕೆಯ ಬಗ್ಗೆ ಯಾವುದೇ ನಿರ್ದಿಷ್ಟ ಸಮಯ ತಿಳಿಸದಿದ್ದರೆ ಡಾಲರ್ ಇಂಡೆಕ್ಸ್ ಏರಿಕೆಯಾಗಿ ನಮ್ಮ ರೂಪಾಯಿ ಮೌಲ್ಯ ಕುಸಿಯಬಹುದು. ಸರಿ, ಇವತ್ತಿನ ಟಾಪ್ 3 ಸ್ಟಾಕ್ ಅಪ್ಡೇಟ್ಗಳನ್ನು ವಿವರವಾಗಿ ಗಮನಿಸೋಣ. ಮೊದಲನೆಯದಾಗಿ ಟಾಟಾ ಮೋಟಾರ್ಸ್. ಇತ್ತೀಚೆಗೆ ಜೆಪಿ ಮೋರ್ಗನ್ ಸಂಸ್ಥೆ ಟಾಟಾ ಮೋಟಾರ್ಸ್ಗೆ ಓವರ್ ವೇಟ್ ರೇಟಿಂಗ್ ನೀಡಿದೆ. ಇದರ ಅರ್ಥವೇನು ಅಂದ್ರೆ ಒಂದು ನಿರ್ದಿಷ್ಟ ಸೆಕ್ಟರ್ಗೆ ಹೋಲಿಸಿದರೆ ಈ ಸ್ಟಾಕ್ ಭವಿಷ್ಯದಲ್ಲಿ ಹೆಚ್ಚಿನ ಲಾಭ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು. ಅಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು ಎಂದು ಬ್ರೋಕರೇಜ್ ಸಂಸ್ಥೆಗಳು ಅಭಿಪ್ರಾಯಪಡುತ್ತವೆ. ಇಂದು ಕಂಪನಿಯು ತನ್ನ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಿಭಾಗಗಳ ಡಿಮರ್ಜರ್ ಪ್ರಕ್ರಿಯೆಗೆ ಎನ್ಸಿಎಲ್ಟಿಯಿಂದ ಅನುಮೋದನೆ ನಿರೀಕ್ಷಿಸುತ್ತಿದೆ. ಇದು ಮಾರುಕಟ್ಟೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಲಿದೆ. ಎರಡನೆಯದಾಗಿ ಎಚ್ಡಿಎಫ್ಸಿ ಬ್ಯಾಂಕ್. ಎಂಎಸ್ಸಿಐ ಇಂಡೆಕ್ಸ್ನಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ನ ವೇಟೇಜ್ ಹೆಚ್ಚಿಸುವ ಬಗ್ಗೆ ದೊಡ್ಡ ಸುದ್ದಿ ಇದೆ. ಬ್ಯಾಂಕ್ನಲ್ಲಿ ವಿದೇಶಿ ಹೂಡಿಕೆದಾರರ ಮಿತಿ ಸಡಿಲಿಕೆಯಾಗಿರುವುದರಿಂದ ಎಂಎಸ್ಸಿಐ ತನ್ನ ಇಂಡೆಕ್ಸ್ನಲ್ಲಿ ಬ್ಯಾಂಕ್ನ ತೂಕವನ್ನು ಹೆಚ್ಚಿಸಲು ನಿರ್ಧರಿಸಿದೆ. ಇದರಿಂದಾಗಿ ಸುಮಾರು $3 ಬಿಲಿಯನ್ ಅಂದರೆ 25,000 ಕೋಟಿ ರೂಪಾಯಿಗಳಷ್ಟು ವಿದೇಶಿ ಹಣ ನೇರವಾಗಿ ಈ ಒಂದೇ ಸ್ಟಾಕ್ಗೆ ಹರಿಯುವ ನಿರೀಕ್ಷೆಯಿದೆ. ಇದು ಮಾರುಕಟ್ಟೆಯ ಕುಸಿತವನ್ನು ತಡೆಯುವ ಶಕ್ತಿಯಾಗಿ ಕೆಲಸ ಮಾಡಬಹುದು. ಮೂರನೆಯದಾಗಿ ವೇದಾಂತ ಲಿಮಿಟೆಡ್. ವೇದಾಂತ ಗ್ರೂಪ್ ತನ್ನ ಭಾರೀ ಪ್ರಮಾಣದ ಸಾಲವನ್ನು ತೀರಿಸಲು ಆಸ್ತಿ ಮಾರಾಟಕ್ಕೆ ಮುಂದಾಗಿದೆ. ಕಂಪನಿಯು ತನ್ನ ಸ್ಟೀಲ್ ಬಿಸಿನೆಸ್ ಅನ್ನು ಮಾರಾಟ ಮಾಡಲು ಅಂತಿಮ ಹಂತದ ಮಾತುಕತೆಯಲ್ಲಿದೆ ಎಂದು ವರದಿಯಾಗಿದೆ. ಇದರಿಂದ ಬರುವ ಹಣವನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸುಧಾರಿಸಲು ಬಳಸಲಾಗುತ್ತದೆ. ಸಾಲದ ಪ್ರಮಾಣ ಕಡಿಮೆಯಾದಷ್ಟು ಹೂಡಿಕೆದಾರರ ನಂಬಿಕೆ ಹೆಚ್ಚಾಗುತ್ತದೆ. ಆದರೆ ಜಾಗತಿಕವಾಗಿ ಮೆಟಲ್ ಬೆಲೆಗಳು ಇಳಿಕೆಯಾಗುತ್ತಿರುವುದು ಕಂಪನಿಗೆ ಒಂದು ಸವಾಲಾಗಿ ಪರಿಣಮಿಸಿದೆ. ಒಂದೆಡೆ ಎಚ್ಡಿಎಫ್ಸಿ ಬ್ಯಾಂಕ್ನಂತಹ ದೊಡ್ಡ ಹಣದ ಹರಿವು ಮಾರುಕಟ್ಟೆಯನ್ನು ಕಾಪಾಡಲು ನೋಡುತ್ತಿದ್ದರೆ, ಫೆಡ್ ಮೀಟಿಂಗ್ನ ಅನಿಶ್ಚಿತತೆ ಹೂಡಿಕೆದಾರರನ್ನು ಕಾಡುತ್ತಿದೆ. ಇವತ್ತಿನ ಮಾರುಕಟ್ಟೆಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಇದು ಇಂದಿನ ಮಾರುಕಟ್ಟೆಯ ಇನ್-ಡೆಪ್ತ್ ಅನಾಲಿಸಿಸ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಬೆಂಬಲಿಸಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಮಾರುಕಟ್ಟೆಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ನಮಸ್ತೆ.